ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬಂದು ಶುಕ್ರವಾರ. ಸೊ ಬೆಳಗ್ಗೆ ನಾಷ್ಟಿಗೆ ಬಂದುಬಿಟ್ಟು ನಮ್ಮ ಸೌಜಿಗೆ ಚಟ್ನಿಯನ್ನು ಬೇಕಿತ್ತಂತೆ. ಸೊ ಅದಕ್ಕೆ ಅದು ಮಾಡಿದೆ. ನಮ್ಮ ಪೃಥ್ವಿಗೆ ಬಂದುಬಿಟ್ಟು ಪುಳಿಯೋಗರೆ ಬೇಕಿತ್ತಂತೆ, ಅದು ಮಾಡಿದೆ. ಸೊ ಅವ್ರಿಗೆ ನಾಷ್ಟ ಕೊಟ್ಬಿಟ್ಟು ನಮ್ಮ ಮನೆಯವ್ರಿಗೆ ಟೀ ಬೇಕಿತ್ತು. ಸೊ ಅದಕ್ಕೆ ಅವ್ರಿಗೂ ಕೂಡ ಟೀ ಮಾಡಿಕೊಟ್ಟೆ. ಸೊ ನಾನು ಕೂಡ ಅದ್ರ ಜೊತೆ ಬಿಸ್ಕೆಟ್ ತಿನ್ಕೊಂಡೆ. ಈಗ ನಾಷ್ಟೆಲ್ಲ ಮುಗಿಸ್ಕೊಂಡು ಫ್ಯಾನ್ಸಿ ಸ್ಟೋರಿಗೆ ಬಂದಿದೆ. ಏನಕ್ಕೆ ಅಂದರೆ ಇದು ಕಟರ್ ತೊಗೊಂಡು ಹೋಗೋದಕ್ಕೆ. ಸೊ ಬನ್ನಿ ಈಗ ಹೊರಡೋಣ. ಟೈಮ್ ಅದು ಆಲ್ರೆಡಿ 10 ಗಂಟೆ ಆಗಿದೆ. ಸೊ ಎಲ್ಲ ನಾಷ್ಟೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಕೆಲಸ ಇತ್ತು ಅಂದ್ಕೊಂಡು ಕಟರ್ ತೊಗೊಂಬಂದಿದ್ದೀನಿ. ಕಟರ್ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಈಗ ಹೋಗೋಣ. ಮಕ್ಕಳೆಲ್ಲ ಮನೆಯಲ್ಲೇ ಇದ್ದಾರೆ. ಮಾಮ ತಿನ್ನು. ಒಳಗಡೆ ನಿಂಗೆ ಹಾಕ್ಬೇಡ ಅಂದರು, ನಾನು ಎತ್ಕೊಂಬಂದು ಹಾಕಿದೆ. ತಿನ್ಕೊಮ್ಮ. ಗುಡ್ ಬೈ ಮ್ಯಾಕ್ಸಿ. ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟ್ 11:15 ಈಗ ಮತ್ತೆ ಹೊರಗಡೆ ಬಂದಿದ್ದೀನಿ. ಸೊ ಎಲ್ಲಿಗೆ ಅಂದರೆ ಫ್ಯಾನು ತುಂಬ ಸ್ಲೋ ಇದೆ ಫ್ರೆಂಡ್ಸ್, ತಿರ್ಗೋದು. ಅದು ಮೋಟ್ರೇನೋ ಹೋಗ್ಬಿಟ್ಟಿದೆ ಅನಿಸುತ್ತೆ. ಸೊ ಅದನ್ನು ತಗೊಂಬ ಅಂತಂದರು. ಇಲ್ಲ ಅಂಗಡಿ ಇದೆ ಅಂದ್ಕೊಂಡು ಬಂದೆ. ಕ್ಲೋಸ್ ಆಗೋಗಿದೆ ಅಂಗಡಿ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಕ್ಲೋಸ್ ಆಗೋಗಿದೆ ಫ್ರೆಂಡ್ಸ್, ಏನು ಮಾಡೋದು. ಇನ್ನು ಮುಂದಕ್ಕೆ ಹೋಗಿ ನೋಡ್ತೀನಿ. ಓಪನ್ ಇದ್ದರೆ ತೊಗೊಂಡು ಹೋಗೋಣ. ನಾನು ಗಾಡಿಯಲ್ಲಿ ಕೂಡ ಬಂದಿಲ್ಲ, ನಡ್ಕೊಂಡೆ ಬಂದೆ. ಆ ಥರನೇ ಇರುತ್ತೆ ಅಂದ್ಕೊಂಡು. ಸೊ ಹೋಗೋಣ. ನೋಡಿ ಆ ಕಡೆ ಎಲ್ಲೋ ಇದೆ, ಸ್ವಲ್ಪ ದೂರ ನೋಡಿದ್ರೆ ಗೊತ್ತಾಗುತ್ತೆ. ಹೋಗಿ ತಗೊಂಡು ಹೋಗಿ ಫಿಟ್ ಮಾಡಿ. ಸೊ ಮಧ್ಯಾಹ್ನಕ್ಕೆ ಏನು ಮಾಡೋದು ಅಂತ ಗೊತ್ತಿಲ್ಲ. ನೋಡೋಣ ಏನು ಮಾಡೋದು ಅಂತ. ಪುಳಿಯೋಗರೆ ಇದೆ, ನಮ್ಮ ಬರೀ ಬೇರೆ ಚಟ್ನಿ ತಿಂತೀನಿ ಅಂತೂ ಪೃಥ್ವಿ ಪುಳಿಯೋಗರೆ ತಿಂತೀನಿ ಅಂದ. ನೋಡೋಣ ಏನು ಮಾಡೋದು ಅಂದ್ಕೊಂಡು. ಚಿಕನ್ ಬೇರೆ ತಂದಿದ್ದಾರೆ, ಸಾಂಬಾರು ಮಾಡೋದ ಏನು ಮಾಡೋದ ನೋಡೋಣ. ಕರೆಕ್ಟ್ ಫ್ರೆಂಡ್ಸ್, ಇಲ್ಲೇ ಸಿಗುತ್ತೆ. ಬನ್ನಿ ಹೋಗಿ ಈಸ್ಕೊಂಡು ಸಿಗ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಹೇಳಿದ್ನಲ್ಲ ಇದೇ ಬೇಕಾಗಿದ್ದು. ಸೊ ತೊಗೊಂಡೆ. ಸೊ ಮುಂಚೆ ಬೇರೆದಿದ್ದು, ಇದು ಬೇರೆ ತೊಗೊಂಡಿದ್ದೀನಿ. ಸೊ ಬನ್ನಿ ಈಗ ಇದನ್ನು ಹೋಗಿ ಫಿಟ್ ಮಾಡ್ಕೊಳ್ಳೋಣ. ಬಿಸಿಲೇನು ಅಷ್ಟೊಂದಿಲ್ಲ ಫ್ರೆಂಡ್ಸ್, ಅದಕ್ಕೆ ಇವತ್ತು ಸೆಂಡಿಗೆ ಹಾಕಿಲ್ಲ. ಲೈಟಾಗಿ ಬಿಸಿಲಿದೆ ಅಷ್ಟೇ. ಸೊ ಈಗ ಹೋಗೋಣ. ಇವತ್ತು ಆ್ಯಕ್ಚುಲಿ ಬೇರೆ ಕೆಲಸಗಳೆಲ್ಲ ಇತ್ತು. ನಮ್ಮ ಅತ್ತೆ ಊರಿಂದ ತೆಂಗಿನಕಾಯಿ ಎಲ್ಲ ಕಟ್ಕಳಿಸಿದ್ರು. ಸೊ ಅದನ್ನೆಲ್ಲ ಒಡ್ಕೊಂಡು ಕ್ಲೀನ್ ಮಾಡಿ. ಸೊ ಅದೇ ಒಂದು ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಇವತ್ತು. ಅದಕ್ಕೋಸ್ಕರ ಸಂಡಿಗೆ ಬೇಡ, ಪೋಸ್ಟ್ಪೋನ್ ಮಾಡಿಬಿಟ್ಟಿದ್ದೀನಿ. ದೇವಸ್ಥಾನ ಫ್ರೆಂಡ್ಸ್ ಅಂದ್ಕೊಳ್ತೀನಿ ದಿನ ಬರಬೇಕು ಅಂತ, ಆದರೆ ಆಗ್ತಾನೇ ಇಲ್ಲ ದೇವಸ್ಥಾನಕ್ಕೆ ಬರೋದಕ್ಕೆ. ಬರಬೇಕು ಫ್ರೆಂಡ್ಸ್, ದೇವಸ್ಥಾನ ಬೇಕು, ಬರೋಣ. ಆದರೆ ಸಾಯಂಕಾಲಕ್ಕೆ ಬರ್ತೀನಿ ಫ್ರೆಂಡ್ಸ್, ಮಕ್ಕಳನ್ನ ಕರ್ಕೊಂಡು. ಸೊ ಫ್ರೆಂಡ್ಸ್, ಮನೆಗೆ ಬಂದು ನೆನೆ ಫಲೋಡ ಮಾಡಿದ್ವಲ್ಲ, ಅದು ಸ್ವಲ್ಪ ಇತ್ತು. ಸೊ ಸೌಜಿಗೆ ಇದು ಇಷ್ಟ ಆಗಲಿಲ್ಲ, ನಮ್ಮ ಪೃಥ್ವಿಗೆ ಇಷ್ಟ ಆಯಿತು ಪಾಯಸ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಅವ್ರಿಗೂ ಕೊಟ್ಟು ಮತ್ತು ನಮ್ಮ ಮನೆಯವ್ರಿಗೂ ಒಂದು ಗ್ಲಾಸ್ ಕೊಟ್ಟು ಸೊ ಕುಡ್ಕೊಂಡು. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿದ್ದಿದ್ದರಿಂದ ಆಗ್ತಿದ್ದಿಲ್ಲ. ಸೊ ಅದಕ್ಕೆ ಪೃಥ್ವಿಗೆ ಕೊಟ್ಬಿಟ್ಟೆ ಫಸ್ಟು. ಆಮೇಲೆ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಕೊಟ್ಟು, ಆಮೇಲೆ ಅವರಿಬ್ಬರನ್ನೂ ಮಲಗಿಸ್ದೆ ಮಧ್ಯಾಹ್ನ. ಆಮೇಲೆ ಅವ್ರು ಎದ್ದೋಳಷ್ಟರಲ್ಲಿ ಬಿರಿಯಾನಿ ಮಾಡಬೇಡ ಅಂತ ನಾನು ನಮ್ಮ ಮನೆಯವರಿಬ್ಬರು ರೆಡಿ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಮಕ್ಕಳು ಎದ್ದು ಬಂದಿದ್ದರು. ಸೊ ಚಿಕನ್ ಇತ್ತಲ್ಲ ಫ್ರೆಂಡ್ಸ್, ಅದ್ರ ಜೊತೆ ಮೊಟ್ಟೆ ಕೂಡ ಬೇಯಿಟ್ಟಿದ್ದೆ. ಸೊ ಮೊಟ್ಟೆ ಕೂಡ ಅವ್ರಿಗೆ ಇಷ್ಟ ಅಂತ ಅಂದ್ಕೊಂಡು ಸೊ ಒಂದು 6 ಮೊಟ್ಟೆ ಬೇಯಿಸ್ತಾ ಇದ್ದೀನಿ. ಅದ್ರ ಜೊತೆ ಚಿಕನ್ ಬಿರಿಯಾನಿ ರೆಡಿ ಆಗ್ತದೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ, ನನಗಂತೂ ತುಂಬ ಇಷ್ಟ. ನಮ್ಮ ಮನೆಯವರು ತುಂಬ ಚೆನ್ನಾಗಿ ಮಾಡ್ತಾರೆ ಚಿಕನ್ ಬಿರಿಯಾನಿ, ಸ್ಪೈಸಿಯಾಗಿ ಸಖತ್ತಾಗಿತ್ತು. ಮಕ್ಕಳು ಕೂಡ ಇಷ್ಟಪಟ್ಟು ತುಂಬ ತಿಂದರು, ಅಂದರೆ ಹೊಟ್ಟೆ ತುಂಬ ತಿಂದರು. ಸೊ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ, ಉದ್ರುದ್ರಾಗ ಆಗಿದೆ ಫ್ರೆಂಡ್ಸ್, ಚೆನ್ನಾಗಿತ್ತು. ಸೊ ಮೊಟ್ಟೆ ಕೂಡ ಬಿಡಿಸಿದ್ದೆ. ಸೊ ಆಮೇಲೆ ಫೈನಲಿ ಊಟ ಕೂಡ ಮಾಡ್ಕೊಳ್ತೇವೆ. ನೋಡಿ ಒಂದು ಸ್ವಲ್ಪ ಕೂಡ ಸೀದೋಗಿಲ್ಲ ಅನ್ನ, ಅಷ್ಟು ಉದ್ರುದ್ರಾಗಿದೆ. ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಸೊ ಊಟ ಎಲ್ಲ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಒಂದು 1 hour ಬಿಟ್ಟು ಮತ್ತೆ ಏನಾದರೂ ಮಾಡಿಕೊಡೋಣ ಮಕ್ಕಳಿಗೆ ಅಂದ್ಕೊಂಡು ಇಲ್ಲಿ ಚೀಸ್ ತೊಗೊಂಡಿದ್ದೀನಿ, ಮಯೋನೀಸ್ ತೊಗೊಂಡಿದ್ದೀನಿ, ವೆಜ್ ಮಯೋನೀಸು, ಹಾಗೆ ಬ್ರೆಡ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಚೀಸ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಬಂದುಬಿಟ್ಟು ಸೌತೆಕಾಯಿ ಹಾಗೆ ಟೊಮೆಟೊ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಟರ್ ತೊಗೊಂಡಿದ್ದೀನಿ, ಬಟರ್ ಏನೂ ಬೇಕಾಗಿಲ್ಲ, ಸೊ ಸುಮ್ಮನೆ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಆರಿಗ್ಯಾನೋ ಮತ್ತು ಪೆರಿ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಚೆನ್ನಾಗಿರುತ್ತೆ. ಸ್ಯಾಂಡ್ವಿಚ್ ಮಾಡೋಣ ಅಂತ ತೊಗೊಂಡಿರೋದು. ಫೈನಲಿ ಸ್ಯಾಂಡ್ವಿಚ್ ಎಲ್ಲ ರೆಡಿ ಆಯಿತು. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಹೇಳ್ದಂಗೆ ಇದು ಮಯೋನೀಸ್ ಹಾಕಿದ್ವಲ್ಲ, ನಮ್ಮ ಸೌಜು ಇದ್ಕೊಂಡು ಮಯೋನೀಸ್ ಬಂದು ಮೊಸರು ಅಂದ್ಕೊಂಡು ತಿನ್ನಲಿಲ್ಲ ಅವರು. ಸರಿ ಅಂದ್ಕೊಂಡು ಅವ್ರಿಗೆ ಬರೀ ಬ್ರೆಡ್ ಹಾಕ್ಬಿಟ್ಟು ಸೌತೆಕಾಯಿ ಟೊಮೆಟೊ ಹಾಕ್ಬಿಟ್ಟು ಕೊಟ್ಟಿದ್ವಿ. ಸೊ ಅದನ್ನೇ ತಿನ್ಕೊಂಡ್ರು ಚೆನ್ನಾಗಿದೆ ಅಂತ ಅಂದ್ಕೊಂಡು. ಸೌಜು ಓಕೆ ಪೃಥ್ವಿ ಥ್ಯಾಂಕ್ ಯು.
ಸೊ ಫ್ರೆಂಡ್ಸ್ ಸ್ಯಾಂಡ್ವಿಚ್ ತೊಗೊಂಡ್ರು ಅಷ್ಟೇ, ಆಮೇಲೆ ತಿನ್ನಲಿಲ್ಲ ಅವರು. ಮಯೋನೀಸ್ ನೋಡ್ಬಿಟ್ಟು ಮೊಸರು ಅಂದ್ಕೊಂಡು. ಸೊ ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನಮ್ಮ ಸೌಜು ಇದ್ಕೊಂಡು ಹೀರೆಕಾಯಿ ಬಜ್ಜಿ ಬೇಕು ಅಂತಂದು. ಸೊ ಅದಕ್ಕೆ ಬಜ್ಜಿ ಮಾಡಿಕೊಟ್ಟೆ ಮತ್ತು ಲೆಮನ್ ಜ್ಯೂಸು. ಸೊ ಆಮೇಲೆ ಪೃಥ್ವಿಗೆ ಜೋಳ ತರಿಸಿದ್ವಿ ಫ್ರೆಂಡ್ಸ್. ಪೃಥ್ವಿಗೆ ಜೋಳ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಜೋಳ ಬೇಯಿಸಿದ್ದೆ. ಸೊ ಇಬ್ಬರು ಕೂಡ ತಿಂದ್ಕೊಂಡು 2 ಜೋಳ ಬೇಯಿಸಿದ್ದೆ. ಸೊ ಅವ್ರಿಗೆ ಅಂತಲೇ ತರಿಸಿದ್ದು. ಸೊ ಬಜ್ಜಿ ಬೇಕು ಅಂತ ಕೇಳ್ಬಿಟ್ಟು ಆಮೇಲೆ ತಿಂದೇ ಇರಲಿಲ್ಲ ಸೌಜು. ಫ್ರೆಂಡ್ಸ್ ಮಕ್ಕಳಿಗೆ ಕಳೆಕಾಯಿ ಅಂದರೆ ಇಷ್ಟ. ಸೊ ಬಂದಿದ್ದರು, ಅದಕ್ಕೆ ತೊಗೋಣ ಅಂತ ಬಂದಿದ್ದೀವಿ. ನೋಡಿ ಬರ್ತಾ ಇದ್ದಾರೆ. ಸೊ ಅದಕ್ಕೆ ತೊಗೋಣ ಫ್ರೆಂಡ್ಸ್. ಮಕ್ಕಳಿಗೆ ಇಷ್ಟ ಕಳೆಕಾಯಿ ತಿಂದಿ ಸೋಜು. ಸೊ ಫ್ರೆಂಡ್ಸ್ ಕಳೆಕಾಯಿ ಕೂಡ ಎಲ್ಲ ತಿಂದ್ಕೊಂಡು ಆಮೇಲೆ ಪನ್ನೀರ್ಕಾಯಿ ತಂದಿದ್ರಲ್ಲ ಫ್ರೆಂಡ್ಸ್ ನಮ್ಮನೆಯವರು. ಸೊ ಅದನ್ನು ಕೂಡ ತಿಂದ್ಕೊಂಡ್ವಿ. ಸೊ ತಿಂಡಿಗಳು ಸ್ನ್ಯಾಕ್ಸು ಅದೇ ಜಾಸ್ತಿ ಆಗಿತ್ತು. ಸೊ ಲೈಟಾಗಿ ಊಟ ಮಾಡಿಕೊಂಡು ಈಗ ವಾಕಿಂಗ್ ಹೋಗಿದ್ದೀವಿ. ಸೊ ಫ್ರೆಂಡ್ಸ್ ಈಗ ಊಟ ಮುಗಿಸಿ ಎಲ್ಲರೂ ವಾಕಿಂಗ್ ಮಾಡ್ತಾಯಿದ್ದೀವಿ. ಸೊ ಬಿರಿಯಾನಿ ತಿಂಡಿ ಫ್ರೆಂಡ್ಸ್. ಇವತ್ತಂತೂ ಆಲ್ಮೋಸ್ಟ್ 2 ದಿವಸದಿಂದ ಮನೇಲಿ ತಿಂಡಿಗಳು ಜಾಸ್ತಿ ಅಂದ್ಕೊಳ್ಳಿ. ಸೊ ಬೆಳಗ್ಗೆ ನಾಷ್ಟಕ್ಕೆ ಬಂದುಬಿಟ್ಟು ರೈಸ್ ಮತ್ತು ಚಟ್ನಿ ಮತ್ತು ಪುಳಿಯೋಗರೆ ಮತ್ತು ಟೀ ಬನ್ನು ಇದೆಲ್ಲ ಇತ್ತು. ಸೊ ಮಧ್ಯಾಹ್ನಕ್ಕೆ ಏನು ಮಾಡಿದೆ ಬಿರಿಯಾನಿ. ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಬಿರಿಯಾನಿ ಮಾಡಿದ್ವಿ. ಸೊ ಅದೇ ಇದೆ. ಸೊ ಆಮೇಲೆ ಮತ್ತೆ ಊಟ ಮಾಡಿದ್ದೆ 3 ಗಂಟೆ ಆಗೋಯ್ತು ಬಿರಿಯಾನಿ ಮಾಡಿಸಲಿ. ಇವರು ಮಲಗಿದ್ದಲ್ಲ. ಸೊ ಹಾಗೆ 3 ಗಂಟೆ ಆಗಿತ್ತು. ಆಮೇಲೆ 4:15 ಸ್ಯಾಂಡ್ವಿಚ್ ಮಾಡಿದ್ವಿ. ಸ್ಯಾಂಡ್ವಿಚ್ ಏನಾಗಿದೆ ಅಂದರೆ ನಮ್ಮ ಚಿಕ್ಕ ಮರಿ ಸ್ಯಾಂಡ್ವಿಚ್ ತಿನ್ನಲೇ ಇಲ್ಲ ಫ್ರೆಂಡ್ಸ್. ಯಾಕೆ ಅಂದರೆ ಅದ್ರ ಒಳಗಡೆ ವೆಜ್ ಮಯೋನೀಸ್ ಹಾಕಿರ್ತೀವಲ್ಲ, ವೆಜ್ ಮಯೋನೀಸ್ನ ಮೊಸರು ಅಂದ್ಕೊಂಡ್ಬಿಟ್ಟಿದ್ದಾಳೆ. ಸೊ ಮೊಸರು ತಿನ್ನೋದಿಲ್ಲ ಇವರು. ಸೊ ಮೊಸರು ಅಂದ್ಕೊಂಡು ಮೊಸರು ಹಾಕಿದ್ದೀವಿ ಮಯೋನೀಸ್ ಬದಲು ಅಂತ ಅಂದ್ಕೊಂಡು ತಿನ್ನಲೇ ಇಲ್ಲ. ವೈಟಿಗಿರುತ್ತಲ್ಲ. ಸೊ ಅದಕ್ಕೆ ಸರಿ ಅಂದ್ಕೊಂಡು ಅವ್ರಿಗೆ ಬರೀ ಬ್ರೆಡ್ಡು, ಟೊಮೆಟೊ, ಸೌತೆಕಾಯಿ ಮತ್ತು ಅದು ಲಿಚೀಸ್ ಹಾಕ್ಕೊಟ್ರು ಅವ್ರು ತಿನ್ನಲಿಲ್ಲ. ಸೊಪ್ಪು ಹಾಕ್ಬಿಟ್ಟಿದ್ದೀರಾ ಅಂದ್ಕೊಂಡು. ಸೊ ಬರೀ ಬ್ರೆಡ್ ಹಾಗೆ ಸೌತೆಕಾಯಿ, ಟೊಮೆಟೊ, ಈರುಳ್ಳಿ, ಆರ್ಗ್ಯಾನಿಕ್ ಇಷ್ಟು ಹಾಕ್ಕೊಟ್ವಿ. ಸೊ ತಿಂದ್ಕೊಂಡ್ರು. ಸೊ ಈಗ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈಗ 9:30 ಲೇಟಾಗಿ ಊಟ ಮಾಡಿಕೊಟ್ವಿ. ಸೊ ಯಾಕಂದರೆ ಕಂಟಿನ್ಯೂಸ್ ಮಧ್ಯಾಹ್ನದಿಂದ ತಿಂತಾನೇ ಇದ್ವಿ ಎಲ್ಲರೂ. ಸೊ ಅದಕ್ಕೋಸ್ಕರ ಜೋಳ ಬೇಯಿಸಿದ್ದೆ, ಕಳೆಕಾಯಿ ಬಂದಿತ್ತು, ಕಳೆಕಾಯಿ ಕೂಡ ಇಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ತಿಂದ್ವಿ. ಅದಾದಮೇಲೆ ಸ್ವಲ್ಪ ಹಸಿದೆ ತಿಂದ್ವಿ. ಸಿಕ್ಕಾಪಟ್ಟೆ ಅಂತ ತಿಂತಾನೇ ಇದ್ದೀವಿ. ಸೊ ಅದಕ್ಕೋಸ್ಕರ ಊಟ ಲೇಟಾಗಿ ಮಾಡ್ಕೊಳ್ಳೋಣ ಅಂತ ಊಟ ಈಗ 9 ಗಂಟೆಗೆ ಊಟ ಮಾಡ್ಕೊಂಡು ಈಗ ವಾಕಿಂಗ್ ಮಾಡ್ತಾ ಇದೆ ನಮ್ಮ ಮರಿ. ಸೊ ಮನೆ ವಾಕಿಂಗ್ ಮುಗಿಸಿ ವ್ಲಾಗಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ವ್ಲಾಗೆ ಸಣ್ಣದಾಗಿರ್ತದೆ, ಸಂಡಿಗೆ ಕೂಡ ಹಾಕಿಲ್ಲ ನಾನು. ಸೊ ಏನು ಕತೆ ಏನು ಅಂದ್ಕೊಂಡು. ಸೊ ಫ್ರೆಂಡ್ಸ್ ಗುಡ್ ನೈಟ್. ಸೊ ಫ್ರೆಂಡ್ಸ್ ನಮ್ಮ ಮಕ್ಕಳು ಕೂಡ ಬಾಯ್ ಗುಡ್ ನೈಟ್ ಹೇಳಿದ್ರು. ಸೊ ಫ್ರೆಂಡ್ಸ್ ವ್ಲಾಗಿಗೆ ಎಂಡ್ ಮಾಡ್ತೀನಿ. ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೀರೋ ನಿಮ್ಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.